ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಜನಜ್ಯೋತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ರಾಜ್ಯದ ಯುವ ಜನರಿಗಾಗಿ ಒಂದು ಅತ್ಯಂತ ಬೃಹತ್ ಮತ್ತು ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದೆ. ಅದೇ ಭಾರತ್ ಜೋಡೋ ಯುವ ಸಂಘ ಯೋಜನೆ. ಹೌದು ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ನಗರ ವಾರ್ಡ್ಗಳ ಮಟ್ಟದಲ್ಲಿ ಯುವಕರನ್ನು ಒಗ್ಗೂಡಿಸಿ ಅವರನ್ನು ಸಬಲೀಕರಣಗೊಳಿಸಲು ಸರ್ಕಾರ ಮುಂದಾಗಿದೆ. ವಿಶೇಷವೆಂದರೆ ಪ್ರತಿ ಸಂಘಕ್ಕೆ ಬರೋಬ್ಬರಿ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಈ ಯೋಜನೆಯಲ್ಲಿ ನೀಡಲಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಈ ಯೋಜನೆಯ ಸಂಪೂರ್ಣ ವಿವರಗಳೇನು, ಯಾರಿಗೆಲ್ಲ ಇದರ ಲಾಭ ಸಿಗಲಿದೆ, ಸಂಘವನ್ನು ಹೇಗೆ ಸ್ಥಾಪಿಸುವುದು ಮತ್ತು ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮುದಾಯಿಕ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 6,000 ಸಂಘಗಳನ್ನು ಹಾಗೂ ನಗರ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಸಂಘಗಳು, ಹೀಗೆ ಒಟ್ಟು 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಪ್ರತಿ ಸಂಘಕ್ಕೆ ಪ್ರತಿ ವರ್ಷ 10 ಲಕ್ಷಗಳ ಅನುದಾನದಂತೆ ಒಟ್ಟು 1,000 ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಲು ಹಾಗೂ ಆಡಳಿತ ಮತ್ತು PMU ಪ್ರತಿ ವರ್ಷಕ್ಕೆ ಅಂದಾಜು 10 ಕೋಟಿಗಳನ್ನು ಒಳಗೊಂಡಂತೆ ಒಟ್ಟು 1,010 ಕೋಟಿ ರೂಪಾಯಿಗಳಲ್ಲಿ ಯೋಜನೆಯನ್ನು ಕೆಳಕಂಡಂತೆ ಅನುಷ್ಠಾನಗೊಳಿಸಲು ಸರ್ಕಾರ ಅನುಮೋದನೆ ನೀಡಲಾಗಿದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ಅಂದರೆ ತಾಲೂಕು ಪಂಚಾಯಿತಿ, ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ, ಪ್ರತಿ ಪುರಸಭೆ TMC ಯಲ್ಲಿ ಸರಾಸರಿ 6,000 ಜನಸಂಖ್ಯೆಗೆ ಒಂದು ಸಂಘ, ಪ್ರತಿ ನಗರಸಭೆ CMCಯಲ್ಲಿ ಸರಾಸರಿ 8,000 ಜನಸಂಖ್ಯೆಗೆ ಒಂದು ಸಂಘ ಹಾಗೂ ಮಹಾನಗರ ಪಾಲಿಕೆ ಮತ್ತು GBA ವ್ಯಾಪ್ತಿಯಲ್ಲಿ ಸರಾಸರಿ 10,000 ಜನಸಂಖ್ಯೆಗೆ ಒಂದು ಸಂಘ ಸ್ಥಾಪಿಸತಕ್ಕದ್ದು. ಮಹಾನಗರ ಪಾಲಿಕೆ ಮತ್ತು GBA ಯೋಜನೆಗೆ ತಗಲುವ ವೆಚ್ಚವನ್ನು ತಮ್ಮ ಸ್ವಂತ ಆಯವ್ಯಯ ಭರಿಸತಕ್ಕದ್ದು. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಆಡಳಿತ ಮತ್ತು PMU ವೆಚ್ಚಕ್ಕಾಗಿ ಪ್ರತಿ ವರ್ಷ ಅಂದಾಜು 10 ಕೋಟಿಗಳನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಒದಗಿಸಲಾಗುವುದು. ಈ ಯೋಜನೆಯನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಮುಖಾಂತರ ಅನುಷ್ಠಾನ ಮಾಡಲಾಗುವುದು. ಈ ಯೋಜನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಗಳ ಸಹಯೋಗದೊಂದಿಗೆ ಅನುಷ್ಠಾನ ಮಾಡಲಾಗುವುದು. ಪ್ರತಿಯೊಂದು ಸಂಘಕ್ಕೆ ಒಬ್ಬ ತರಬೇತುದಾರರಿಗೆ ಗೌರವಧನಕ್ಕಾಗಿ ವಾರ್ಷಿಕ ತಲಾ 24,000 ರೂಪಾಯಿಗಳಂತೆ ಒಟ್ಟು 24 ಕೋಟಿಗಳ ವೆಚ್ಚವನ್ನು ಸಂಘಗಳಿಗೆ ಒದಗಿಸಲಾಗುವುದು. ಅದರಲ್ಲಿ 1,000 ಕೋಟಿಗಳಿಂದ ಭರಿಸಲಾಗುವುದು. ಈ ಯೋಜನೆಯನ್ನು ಪ್ರತಿ ವರ್ಷ ಒಟ್ಟು 1,010 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗುವುದು. ಈ ಯೋಜನೆಯನ್ನು ಈ ಆದೇಶದ ಅನುಬಂಧದಲ್ಲಿ ಮಾರ್ಗಸೂಚಿಗಳ ಅನ್ವಯ ಅನುಷ್ಠಾನಗೊಳಿಸತಕ್ಕದ್ದು. ಮಾರ್ಗಸೂಚಿಗಳಲ್ಲಿ ಮುಂದೆ ಯಾವುದಾದರೂ ಬದಲಾವಣೆ ಅವಶ್ಯಕತೆ ಇದ್ದಲ್ಲಿ ಅದಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಚಿವರಿಂದ ಅನುಮೋದನೆ ಪಡೆದು ಸೂಕ್ತವಾದ ಬದಲಾವಣೆಗಳನ್ನು ಮಾಡಲಾಗುವುದು. ಭಾರತ್ ಜೋಡೋ ಯುವ ಸಂಘ ಯೋಜನೆಯ ಅನುಷ್ಠಾನದ ಮಾರ್ಗಸೂಚಿಗಳು ನೋಡುವುದಾದರೆ, ಕರ್ನಾಟಕದ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ನಗರದ ವಾರ್ಡ್ಗಳಲ್ಲಿ ವ್ಯವಸ್ಥಿತ ಯುವ ಚಳವಳಿಗಳನ್ನು ಸ್ಥಾಪಿಸುವುದು, ಯುವ ಜನರನ್ನು ಸಬಲೀಕರಣಗೊಳಿಸಿ ಸಮುದಾಯ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ತಳಮಟ್ಟದ ಆಡಳಿತದಲ್ಲಿ ಸಕ್ರಿಯ ಪಾಲುದಾರರನ್ನಾಗಿ ಮಾಡುವ ಅಗತ್ಯವಿದೆ. ಯೋಜನೆಯ ದೂರದೃಷ್ಟಿ ವಿಕಾಸಶೀಲ ಮತ್ತು ಸೌಹಾರ್ದಶೀಲ ಕರ್ನಾಟಕ ನಿರ್ಮಾಣಕ್ಕಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ನಗರ ವಾರ್ಡ್ಗಳಲ್ಲಿ ಯುವ ವೇದಿಕೆಯನ್ನು ಸ್ಥಾಪಿಸುವುದು, ಯುವ ಜನರಲ್ಲಿ ನಾಯಕತ್ವದ ಗುಣಗಳು, ಸಾಮಾಜಿಕ ಹೊಣೆಗಾರಿಕೆ ಮತ್ತು ನಾಗರಿಕ ಪ್ರಜ್ಞೆಯನ್ನು ರೆಸ್ಪಾನ್ಸಿಬಲ್ ಸಿಟಿಜನ್ಶಿಪ್ ಮೂಡಿಸುವುದು, ಸ್ಥಳೀಯ ಸಮುದಾಯದ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಯುವಕರನ್ನು ನೇರ ಪಾಲುದಾರರನ್ನಾಗಿ ಮಾಡುವುದು, ಕ್ರೀಡೆ, ಫಿಟ್ನೆಸ್ ಮತ್ತು ಕೌಶಲ್ಯಾಭಿವೃದ್ಧಿ ಮೂಲಕ ಯುವಜನರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣವನ್ನು ಸಾಧಿಸುವುದು. ರಾಜ್ಯದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಾಸರಿ 6,000 ಸಂಘಗಳು ಹಾಗೂ ನಗರ ವಾರ್ಡ್ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಸಂಘಗಳು. ಇದರ ಉದ್ದೇಶ ತಳಮಟ್ಟದಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆಗೆ ವ್ಯವಸ್ಥಿತ ವೇದಿಕೆಗಳ ಕೊರತೆ ಇದೆ. ಗ್ರಾಮೀಣ ಮತ್ತು ನಗರದ ಯುವ ಜನತೆಯಲ್ಲಿ ಕ್ರೀಡೆ, ಫಿಟ್ನೆಸ್, ಆರೋಗ್ಯಕರ ಜೀವನ ಶೈಲಿ ಮತ್ತು ನಾಯಕತ್ವದ ಅವಕಾಶಗಳಲ್ಲಿನ ಅಡಚಣೆಗಳನ್ನು ನಿವಾರಿಸಬೇಕಾಗಿದೆ. ಇದಕ್ಕಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ನಗರ ವಾರ್ಡ್ಗಳಲ್ಲಿ ಒಂದು ಸಾಂಸ್ಥಿಕ ವೇದಿಕೆ ನಿರ್ಮಿಸಿ ನಾಯಕತ್ವ, ಜವಾಬ್ದಾರಿ ಮತ್ತು ನಾಗರಿಕ ಪ್ರಜ್ಞೆಯನ್ನು ಬೆಳೆಸಬೇಕಾಗಿದೆ. ಸಶಕ್ತ ಯುವ ಜನತೆಯನ್ನೊಳಗೊಂಡ ಬಲಿಷ್ಠ ಸಮುದಾಯಗಳನ್ನು ಒಂದುಗೂಡಿಸುವ ಉದ್ದೇಶ ಹೊಂದಿದೆ. ಇದೊಂದು ರಾಷ್ಟ್ರ ನಿರ್ಮಾಣದ ಕೆಲಸ. ರಾಷ್ಟ್ರ ನಿರ್ಮಾಣದ ಭಾವನೆಗೆ ನಾವೆಲ್ಲರೂ ಒಂದು ಎನ್ನುವ ಸೋದರ ಭಾವನೆ ಪೂರ್ವ ಷರತ್ತು. ಭಾರತದ ಮತ್ತು ಕರ್ನಾಟಕದ ವಿಶೇಷತೆ ಇರುವುದು ಈ ವಿವಿಧ ಜಾತಿ, ಧರ್ಮ, ವರ್ಗ, ಭಾಷೆ, ಜನಾಂಗದ ಸಮುದಾಯಗಳು ಒಟ್ಟಾಗಿ ಬಾಳುವುದರಲ್ಲಿ. ಈ ದೇಶದ ಸ್ವಾತಂತ್ರ್ಯ ಹೋರಾಟವು ಅದಕ್ಕೊಂದು ಸ್ಫೂರ್ತಿಯ ಎಲ್ಲೆಡೆ ಹರಡುವ ಹಾಗೆ
ವೈವಿಧ್ಯತೆ ಇರಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಭಿನ್ನತೆ ಬೇರುವಿಕೆಗೆ ಕಾರಣವಾಗಬಾರದು. ನಿರೀಕ್ಷಿತ ಫಲಿತಾಂಶ: ಸಶಕ್ತ ಯುವಜನತೆಯನ್ನು ಒಗ್ಗೂಡಿಸಿ ಬಲಿಷ್ಠ ಸಮುದಾಯಗಳನ್ನು ನಿರ್ಮಾಣ ಮಾಡಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೂಲಕ ಜಾಗರೂಕ ನಾಗರಿಕರಿಂದ ಕೂಡಿದ ವಿಕಾಸಶೀಲ ಮತ್ತು ಸೌಹಾರ್ದಶೀಲ ಕರ್ನಾಟಕವನ್ನು ನಿರ್ಮಿಸುವುದು. ಭಾರತ್ ಜೋಡೋ ಯುವ ಸಂಘ ಘಟಕದ ಸ್ಥಾಪನೆ ಮತ್ತು ನೋಂದಣಿ ಪ್ರಕ್ರಿಯೆ: ಪ್ರತಿ ಘಟಕವನ್ನು ಸ್ಥಾಪಿಸಲು ಈ ಕೆಳಗಿನ ಹಂತಗಳನ್ನು ಪಾಲಿಸಬೇಕು. ಅರ್ಜಿಯನ್ನು BJYS ಪೋರ್ಟಲ್ ಅಥವಾ ಮೊಬೈಲ್ ಆ್ಯಪ್ ಮೂಲಕ ಅಥವಾ ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳಲ್ಲಿನ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು ನಾಗರಿಕ ಸೇವಾ ಕೇಂದ್ರಗಳ ಸಹಾಯದಿಂದ ಅರ್ಜಿ ಸಲ್ಲಿಸಬಹುದು. ಆಧಾರ್ ಆಧಾರಿತ ನೋಂದಣಿ: ಪ್ರತಿಯೊಬ್ಬ ಸದಸ್ಯರ ಆಧಾರ್ ನೋಂದಣಿಗೆ ಆಧಾರ್ ಕಡ್ಡಾಯ. ವಯೋಮಿತಿ 16 ವರ್ಷದಿಂದ 35 ವರ್ಷದವರೆಗೆ. ಕನಿಷ್ಠ ಸದಸ್ಯತ್ವ ಘಟಕ ರಚನೆಗೆ ಕನಿಷ್ಠ 100 ಯುವ ಸದಸ್ಯರಿರಬೇಕು. ನೋಂದಣಿ ಶುಲ್ಕ: ಪ್ರತಿ ಸದಸ್ಯನಿಗೆ 10 ರೂಪಾಯಿ. ಐಡಿ ಕಾರ್ಡ್ ಸೇರಿದಂತೆ ನೋಂದಣಿ ಪ್ರತಿಯೊಂದು ಸಂಘವು ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1916 ಆ್ಯಕ್ಟ್ ಅಡಿಯಲ್ಲಿ ನೋಂದಾಯಿಸಲಾಗುವುದು. ಅರ್ಜಿದಾರರು ಅದೇ ಗ್ರಾಮ ಪಂಚಾಯಿತಿಯ ಅದೇ ವಾರ್ಡಿನ ಆರ್ಡಿನರಿ ರೆಸಿಡೆಂಟ್ ಆಗಿರಬೇಕು. ಪ್ರತಿಯೊಬ್ಬ ಸದಸ್ಯರು ಒಂದು ಸಂಘಕ್ಕೆ ಮಾತ್ರ ಸದಸ್ಯರಾಗಲು ಅರ್ಹರಿರುತ್ತಾರೆ. ಮೂಲಭೂತ ಅಗತ್ಯತೆಗಳು: ಯುವ ಸಂಘಕ್ಕಾಗಿ ಸ್ಥಳೀಯ ಶಾಲೆ, ಕಾಲೇಜು, ಸರ್ಕಾರಿ ಸಮುದಾಯ ಭವನ ಅಥವಾ ಯಾವುದಾದರೂ ಸರ್ಕಾರಿ ಕಟ್ಟಡದಲ್ಲಿ ಸೂಕ್ತ ವಿಸ್ತೀರ್ಣದ ಒಂದು ಕೊಠಡಿಯನ್ನು ಒದಗಿಸಲು ನಗರ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯವರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ, ಜಿಲ್ಲಾ ಪಂಚಾಯತ್ ಇವರುಗಳ ಬಗ್ಗೆ ಕ್ರಮವಹಿಸುವುದು. ಹೊರಾಂಗಣ ಸ್ಥಳಾವಕಾಶ: ಹೊರಾಂಗಣ ಚಟುವಟಿಕೆಗಳಿಗಾಗಿ ಶಾಲಾ, ಕಾಲೇಜು, ಸರ್ಕಾರಿ ಮೈದಾನಗಳ ಬಳಕೆ ಮಾಡಲಾಗುವುದು. ಸಮಯ: ಶಾಲಾ ಕಾಲೇಜುಗಳ ಅವಧಿಯ ನಂತರವಷ್ಟೇ ಮತ್ತು ರಜಾ ದಿನಗಳಲ್ಲಿ ಸಂಘದ ಚಟುವಟಿಕೆ ನಡೆಸಲು ಅನುಮತಿ ನೀಡಲಾಗುವುದು. ಘಟಕದ ಆಡಳಿತ ಮತ್ತು ಕಾರ್ಯಕಾರಿ ಸಮಿತಿ: ಪ್ರತಿ ಘಟಕವು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ 15 ಜನ ಸದಸ್ಯರ ಆಂತರಿಕ ಕಾರ್ಯಕಾರಿ ಸಮಿತಿಯನ್ನು ಹೊಂದಿರತಕ್ಕದ್ದು. ಸಮಿತಿಯ ರಚನೆ: ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಮತ್ತು ಕಾರ್ಯಕಾರಿ ಸದಸ್ಯರು 12. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರುಗಳಲ್ಲಿ ಒಬ್ಬರು ಮಹಿಳೆಯರು ಕಡ್ಡಾಯವಾಗಿರಬೇಕು. ಜಿಲ್ಲಾ ಮಟ್ಟದ ಉಸ್ತುವಾರಿ ಸಮಿತಿಯ ಸಂಘದ ಅರ್ಹ ಸದಸ್ಯರ ಪೈಕಿ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವುದು. ಕಾರ್ಯಕಾರಿ ಸಮಿತಿಯ ಇತರೆ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳನ್ನು ಆಯ್ಕೆಗೆ ಅರ್ಜಿ ಸಲ್ಲಿಸಿದ ಅರ್ಹ ಸದಸ್ಯರ ಪೈಕಿ ಯಾದೃಚ್ಛಿಕ ರ್ಯಾಂಡಮ್ ಚೀಟಿ ಎತ್ತುವಿಕೆ ಅಥವಾ ಇತರೆ ಯಾವುದೇ ಯಾದೃಚ್ಛಿಕ ಆಯ್ಕೆ ವಿಧಾನದ ಮೂಲಕ ಆಯ್ಕೆ ಮಾಡಬೇಕು. ಮೀಸಲಾತಿ: ಕಾರ್ಯಕಾರಿ ಸಮಿತಿಯಲ್ಲಿ ಕೆಳಕಂಡ ಮೀಸಲಾತಿ ಒದಗಿಸುವುದು ಕಡ್ಡಾಯ. SC ST 3 ಸದಸ್ಯರು 1 ಮಹಿಳೆ, OBC ಮೈನಾರಿಟಿ 4 ಸದಸ್ಯರು 1 ಮಹಿಳೆ, ಸಾಮಾನ್ಯ 8 ಸದಸ್ಯರು 3 ಮಹಿಳೆಯರು. ಅವಧಿ ಮತ್ತು ಪಾರದರ್ಶಕತೆ: ಸಮಿತಿಯ ಅವಧಿ 2 ವರ್ಷಗಳು. ಯಾವುದೇ ಸದಸ್ಯರು ಮುಂದಿನ ಅವಧಿಗೆ ಪುನರಾವರ್ತನೆಯಾಗಲು ಅವಕಾಶ ಇರುವುದಿಲ್ಲ. ಸಂಘದ ಕಾರ್ಯಕಾರಿ ಸಮಿತಿಯ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳನ್ನು ಸಮವಾಗಿ ಪ್ರತಿನಿಧಿಸುವುದು. ಪ್ರತಿ ಭಾರತ್ ಜೋಡೋ ಯುವ ಸಂಘದ ಪದಾಧಿಕಾರಿಗಳಲ್ಲಿ ಮತ್ತು ಅದರ ಸದಸ್ಯರಲ್ಲಿ ಆಯಾ ವ್ಯಾಪ್ತಿಯ ಪಂಚಾಯತ್, ವಾರ್ಡ್ ಅಥವಾ ಇತ್ಯಾದಿ ವಾಸವಿರುವ ಎಲ್ಲ ಜಾತಿ ಧರ್ಮದವರನ್ನು ಕಡ್ಡಾಯ ಒಳಗೊಂಡಿರಬೇಕು. ಯುವ ಸಂಘದ ಪ್ರಮುಖ ಕರ್ತವ್ಯ ಹಾಗೂ ಜವಾಬ್ದಾರಿಗಳು: ಪ್ರತಿಯೊಂದು ಸಂಘವು ವಾರ್ಷಿಕ ಚಟುವಟಿಕೆಗಳ ಕ್ಯಾಲೆಂಡರ್ ತಯಾರಿಸಿ ಕ್ರೀಡೆ ಮತ್ತು ಫಿಟ್ನೆಸ್, ಸಮುದಾಯ ಅಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ, ಕೌಶಲ್ಯ ಮತ್ತು ಯುವ ಸಬಲೀಕರಣ ಇತ್ಯಾದಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವುದು. ಸಂಘದ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಪಾರದರ್ಶಕ ಲೆಕ್ಕಪತ್ರ ನಿರ್ವಹಣೆ ಹಾಗೂ ಮೇಲ್ಕಂಡ ಕ್ಷೇತ್ರಗಳಲ್ಲಿನ ಪ್ರತಿಯೊಂದು ಚಟುವಟಿಕೆಯ ವರದಿಯನ್ನು ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ BJYS ಸಾಫ್ಟ್ವೇರ್ನಲ್ಲಿ ಅಪ್ಲೋಡ್ ಮಾಡಬೇಕು. ಜವಾಬ್ದಾರಿಯುತವಾಗಿ ಅನುದಾನವನ್ನು ಬಳಸಿ ಪಾರದರ್ಶಕತೆಯನ್ನು ಕಾಪಾಡುವುದು. ಸರ್ಕಾರದ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಸಕ್ರಿಯ ಸಹಯೋಗ, ಸಮುದಾಯದಲ್ಲಿ ಏಕತೆ, ಸಾಮರಸ್ಯ ಮತ್ತು ಸಮಗ್ರ ಅಭಿವೃದ್ಧಿಯನ್ನು ಬೆಳೆಸುವುದು ಹಾಗೂ ಸುರಕ್ಷಿತ, ನೈತಿಕ ಮತ್ತು ಶಿಸ್ತಿನ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವುದು. ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಕೆಲಸ ಮಾಡುವುದು. ಬಾಲ್ಯ ವಿವಾಹಗಳ ವಿರುದ್ಧ ಜಾಗೃತಿ ಮೂಡಿಸುವುದು. ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಕ್ರಮವಹಿಸುವುದು. ಹಣಕಾಸು ಮಾದರಿ ಮತ್ತು ಅನುದಾನದ ಹಂಚಿಕೆ, ಫಂಡಿಂಗ್ ಮಾಡೆಲ್ ಅಂಡ್ ಅಲೋಕೇಶನ್. ಪ್ರತಿ ಭಾರತ್ ಜೋಡೋ ಯುವ ಸಂಘಕ್ಕೆ ವಾರ್ಷಿಕವಾಗಿ ಒಟ್ಟು 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಸಂಘದ ಕಾರ್ಯಕಾರಿ ಸಮಿತಿ ರಚನೆಯಾದ ನಂತರ ಈ ಕೆಳಕಂಡಂತೆ ಅನುದಾನ ಬಿಡುಗಡೆ ಮಾಡಲಾಗುವುದು. ಕಂತು: 1ನೇ ಕಂತು ಜುಲೈ ತಿಂಗಳಲ್ಲಿ. ಬಂಡವಾಳ ಅನುದಾನ 1,50,000, ಕಾರ್ಯಕಾರಿ ಅನುದಾನ 50,000, ಒಟ್ಟು 2 ಲಕ್ಷ ರೂಪಾಯಿಗಳು ಬಿಡುಗಡೆ ಪ್ರಾರಂಭಿಕ ಮೊತ್ತ. 2ನೇ ಕಂತು ಅಕ್ಟೋಬರ್ ತಿಂಗಳಲ್ಲಿ 50,000 ರೂಪಾಯಿ ಅನುದಾನ, ಕಾರ್ಯಕಾರಿ ಅನುದಾನ 3,50,000, ಒಟ್ಟು 4 ಲಕ್ಷ ರೂಪಾಯಿಗಳ ಬಿಡುಗಡೆ ಆಗುತ್ತದೆ ಅನುದಾನ. 3ನೇ ಕಂತು ಜನವರಿ
ಕಾರ್ಯಕಾರಿ ಅನುದಾನ ಅಂತೇಳಿ 4 ಲಕ್ಷ ರೂಪಾಯಿ ಒಟ್ಟು ಅನುದಾನ ಬಿಡುಗಡೆ ಆಗುತ್ತೆ. ಒಟ್ಟು ವಾರ್ಷಿಕವಾಗಿ 10 ಲಕ್ಷ ರೂಪಾಯಿ ಒಂದು ಭಾರತ್ ಜೋಡೋ ಯುವ ಸಂಘಕ್ಕೆ ಬಿಡುಗಡೆ ಆಗುತ್ತದೆ. ಬಂಡವಾಳ ಅನುದಾನವನ್ನು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆ ನಡೆಸಲು ಉಪಕರಣಗಳನ್ನು ಮತ್ತು ಕಂಪ್ಯೂಟರ್, ಇಂಟರ್ನೆಟ್, ಸ್ಟೇಷನರಿ ಮತ್ತು ಕೊಠಡಿಯ ಮೂಲಭೂತ ಸೌಕರ್ಯ ಮತ್ತಿತರ ಬಂಡವಾಳ ಕಾಮಗಾರಿಗಾಗಿ ಉಪಯೋಗಿಸುವುದು. ಸಂಘದ ಚಟುವಟಿಕೆಗಳಿಗಾಗಿ CSR ಹಣ ಪಡೆದು ಬಳಸಲು ಅವಕಾಶವಿದೆ. ಅನುದಾನ ಬಳಕೆ ತತ್ವಗಳು: ಅನುಮೋದಿತ ಚಟುವಟಿಕೆಗಳಿಗೆ ಮಾತ್ರ ಅನುದಾನ ಬಳಸುವುದು. ಎಲ್ಲ ಪಾವತಿಗಳನ್ನು ಬ್ಯಾಂಕ್ ಮೂಲಕ ಮಾಡಬೇಕು. ಮುಂದಿನ ಕಂತಿನ ಬಿಡುಗಡೆಗೆ ಬಳಕೆ ಪ್ರಮಾಣ ಪತ್ರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸಲ್ಲಿಸುವುದು ಕಡ್ಡಾಯವಾಗಿ. BJYS ಸಾಫ್ಟ್ವೇರ್ ಮೂಲಕ ವೆಚ್ಚ ಪರಿಶೀಲನೆ. ಎಲ್ಲ ನಗರ ಪಾಲಿಕೆಗಳು, ಸಿಟಿ ಕಾರ್ಪೊರೇಷನ್ ಮತ್ತು GVA ಇದಕ್ಕೆ ಅವಶ್ಯಕವಿರುವ ವೆಚ್ಚವನ್ನು ಆಯಾ ವ್ಯಯದಿಂದ ಭರಿಸತಕ್ಕದ್ದು. ಅನುಷ್ಠಾನದ ಕಾಲಮಿತಿ: ಯೋಜನೆಯು ಮಾರ್ಗಸೂಚಿ ಅಂತಿಮಗೊಳಿಸುವಿಕೆ, ಘಟಕಗಳ ನೋಂದಣಿ ಮತ್ತು ಸಾಫ್ಟ್ವೇರ್ ಸಜ್ಜುಗೊಳಿಸುವಿಕೆ ಚಾಲನಾ ದಿನಾಂಕ 31 ಜುಲೈ 2026 ಒಳಗೆ. ರಾಜ್ಯಾದ್ಯಂತ ಚಟುವಟಿಕೆಗಳ ಜಾರಿ, ತರಬೇತಿ ಮತ್ತು ಮೊದಲ 2 ಕಂತುಗಳ ಅನುದಾನ ಬಿಡುಗಡೆ 31 ಅಕ್ಟೋಬರ್ 2026 ಒಳಗೆ. ಮಧ್ಯಂತರ ಮೌಲ್ಯಮಾಪನ 31 ಡಿಸೆಂಬರ್ 2026 ಒಳಗೆ ಮತ್ತು ಎಲ್ಲಾ ಚಟುವಟಿಕೆಗಳ ಪೂರ್ಣಗೊಳಿಸುವಿಕೆ 31 ಮಾರ್ಚ್ 2026 ಒಳಗೆ. ಮತ್ತು ಡೇಟಾ ಆಧಾರಿತ ವಿಶ್ಲೇಷಣೆ ಮತ್ತು ತಂತ್ರಗಳ ಉತ್ತಮಗೊಳಿಸುವಿಕೆ, ಅಂತಿಮ ಪರಿಣಾಮದ ಮೌಲ್ಯಮಾಪನ, ಉತ್ತಮ ಘಟಕಗಳಿಗೆ ಪ್ರಶಸ್ತಿ ಮತ್ತು ಮುಂದಿನ ಚಕ್ರದ ಯೋಜನೆ 15 ಮೇ 2027 ಒಳಗೆ. ಮೇಲಿನ ರೀತಿ ಪ್ರತಿ ವರ್ಷ ಅನುಷ್ಠಾನ ಕಾಲಮಿತಿಯ ಒಳಗಾಗಿ ಮಾಡತಕ್ಕದ್ದು. ಕ್ರೀಡೆ ಮತ್ತು ಫಿಟ್ನೆಸ್: ಗ್ರಾಮೀಣ ಕ್ರೀಡಾಕೂಟಗಳು, ಯೋಗ ಶಿಬಿರಗಳು, ಅಥ್ಲೆಟಿಕ್ಸ್ ಕೂಟಗಳು, ಸಾಂಪ್ರದಾಯಿಕ ಆಟಗಳು ಹಾಗೂ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕಾರ್ಯಕ್ರಮಗಳ ಆಯೋಜನೆ. ಸಮುದಾಯ ಅಭಿವೃದ್ಧಿ: ಕೆರೆ, ಕಲ್ಯಾಣಿ ಸ್ವಚ್ಛತೆ, ಗ್ರಾಮ ನಗರ ಸ್ವಚ್ಛತಾ ಅಭಿಯಾನ ಹಾಗೂ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಬಗ್ಗೆ ಅರಿವು ಮೂಡಿಸುವುದು. ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಸಸಿ ನೆಡುವುದು, ನರ್ಸರಿ ಅಭಿವೃದ್ಧಿ, ಹವಾಮಾನ ಬದಲಾವಣೆ ಜಾಗೃತಿ. ಆರೋಗ್ಯ ಮತ್ತು ಯೋಗಕ್ಷೇಮ: ರಕ್ತದಾನ ಶಿಬಿರಗಳು, ಪಲ್ಸ್ ಪೋಲಿಯೋ ಅಭಿಯಾನ, ಮಾನಸಿಕ ಆರೋಗ್ಯ ಮತ್ತು ಪೌಷ್ಟಿಕ ಅಂಶಗಳ ಅರಿವು, ಪ್ರಥಮ ಚಿಕಿತ್ಸೆ ಜಾಗೃತಿ ಹಾಗೂ ಆರೋಗ್ಯ ಕಾರ್ಯಕ್ರಮಗಳ ಶಿಬಿರಗಳು. ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯಗಳು: ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂವಿಧಾನದ ಮೌಲ್ಯಗಳ ಬಗ್ಗೆ ಜಾಗೃತಿ, ಭಾವೈಕ್ಯತೆ ಕಾರ್ಯಕ್ರಮಗಳು, ಆಹಾರ ಮೇಳಗಳು, ಸಿರಿಧಾನ್ಯ ಇತ್ಯಾದಿ ಹಾಗೂ ಮೂಢನಂಬಿಕೆಗಳ ನಿವಾರಣೆ ಜಾಗೃತಿ. ಕೌಶಲ್ಯ ಮತ್ತು ಯುವ ಸಬಲೀಕರಣ